ಕಾಣ್ತಾ ಇದಾರೆ ಬಿಜೆಪಿ ಅವರು. ಅವರಲ್ಲೇ ಸರಿ ಇಲ್ಲ. ಫಸ್ಟ್ ಅವ್ರದೇ ಆಂಜನೇಯ ಬಾಲ ಬೆಳೆದಂಗೆ ಆಕಾಂಕ್ಷಿಗಳು ಪಟ್ಟಿ ಅವರಲ್ಲಿರ್ತಕ್ಕಂಥ ಅಸಮಾಧಾನಗಳು ಸಾಕಷ್ಟು ಇದಾವೆ. ಅವರು ಆಗಲ್ಗನ್ಸ್ ಕಾಣ್ತಾರಂದ್ರೆ ನನಗೆ ಅರ್ಥ ಇಲ್ಲ. ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಹೊರಗ್ನವ್ರು ಬರ್ತಾ ಇದೆ ಅಂತೇಳಿ ಸುದ್ದಿ ಬರ್ತಾ ಇದೆ. ಹೊರಗಿನರು ಬಂದರೆ ಇಲ್ಲಿ ಗೆಲ್ತಕ್ಕಂಥ ಒಂದು ಪ್ರಶ್ನೆನೇ ಇಲ್ಲ. ಸ್ಥಳೀಯವಾಗಿ ನಿಂತಿರ್ತಕ್ಕಂಥ ಬಿಜೆಪಿ ಅವರು 2 ಬಾರಿ ಸೋತಿರ್ತಕ್ಕಂಥ ಉದಾಹರಣೆಗಳಿದಾವೆ. ಇನ್ನು ಹೊರಗಿನರು ಬಂದು ಏನು ಗೆಲ್ಲಿತಾರೆ ಅವರು? ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಬಳ್ಳಾರಿ ಜಿಲ್ಲೆ ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ಮೂಲ ಉದ್ದೇಶ ಸಂಡೂರಿನ ಉಪಚುನಾವಣೆ ಹಿನ್ನೆಲೆಯಲ್ಲಿ. ಈ ಉಪಚುನಾವಣೆ ಹಿನ್ನೆಲೆಯಲ್ಲಿ ತುಕಾರಾಮ್ ಅವರು ಈ ಕ್ಷೇತ್ರದಿಂದ ಸತತವಾಗಿ ಶಾಸಕರಾಗಿ ಆಯ್ಕೆ ಆಗ್ತಾ ಇದ್ರು. ಬಳ್ಳಾರಿಯಿಂದ ಸಂಸದರಾಗಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಈ ಕ್ಷೇತ್ರ ರಾಜೀನಾಮೆ ನೀಡಿದರು. ಈ ಕ್ಷೇತ್ರ ಖಾಲಿಯಾಗಿಬಿಡ್ತು. ಕಾಂಗ್ರೆಸ್ನಿಂದ ನಮಗೊಂದು ಅವಕಾಶ ಕೊಡಿ ಅಂಥೇಳಿ ಕೆಲವೊಂದಿಷ್ಟು ಜನ ಆಕಾಂಕ್ಷಿಯರು ಬರ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಹಗ್ಗಿನ ಜಗ್ಗಾಟದಂತೆ ನಾನು ನಿಲ್ತೇನೆ ನೀನು ನಿಲ್ತೇನೆ ಅಂತೇಳಿ ಅವರು ಕೂಡ ಬರ್ತಾ ಇದ್ದಾರೆ. ಇಂದು ನ್ಯೂಸ್ 43 ಇಂಡಿಯಾದ ಕ್ಷೇತ್ರದ ಜನನಾಯಕ ವಿಶೇಷ ಸಂದರ್ಶನ. ಈ ಸಂದರ್ಶನದಲ್ಲಿ ಕಾಂಗ್ರೆಸ್ಗಾಗಿ ದುಡಿದು ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿ ಸಂತೋಷ್ ಲಾಡ್ ಅವರ ಜೊತೆ ಈ ತುಕಾರಾಮ್ ಅವ್ರ ಜೊತೆ ಶಾಸಕರು ಮಾಡಲಿಕ್ಕೆ, ತುಕಾರಾಮ್ ಅವರ MP ಮಾಡಲಿಕ್ಕೆ ಈ ಕ್ಷೇತ್ರದಿಂದ ಅನೇಕ ರೀತಿಯಿಂದ ಪ್ರಯತ್ನ ಪಟ್ಟು ಲೀಡ್ ಕೊಟ್ಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಬಿಟ್ಟರೆ ಬೇರೆ ಬಾವುಟ ಹಾರಿಸಬಾರ್ದು ಅಂತೇಳಿ ಪಣ ತೊಟ್ಟಿರ್ತಕ್ಕಂಥ ತುಮ್ಟಿ ಲಕ್ಷ್ಮಣ್ ಅವರು. ಇವರು ಕಾಂಗ್ರೆಸ್ನ ಭದ್ರಕೋಟೆಯ ಸೈನಿಕ ಸಿಪಾಯಿಯಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಇವರು ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿದ್ದಾರೆ. ಸಂತೋಷ್ ಲಾಡ್ ಅವರ ಬೆಂಬಲ, ತುಕಾರಾಮ್ ಅವರ ಸಪೋರ್ಟ್, ಈ ಕ್ಷೇತ್ರದ ಮತ ಬಾಂಧವರ ಆಶೀರ್ವಾದದಿಂದ ನಾನು ವಿಧಾನಸಭೆಗೆ ತಲುಪಬಹುದು. ಇದು ನ್ಯೂಸ್ 43 ಇಂಡಿಯಾದ ಕ್ಷೇತ್ರದ ಜನನಾಯಕ ವಿಶೇಷ ಸಂದರ್ಶನ. ನಮ್ಮ ಜೊತೆ ತುಮ್ಟಿ ಲಕ್ಷ್ಮಣ್ ಅವರಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡ. ನಮಸ್ಕಾರ. ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಕ್ಷೇತ್ರದ ಜನನಾಯಕ ವಿಶೇಷ ಸಂದರ್ಶನಕ್ಕೆ ತಾವು ಅವಕಾಶ ಮಾಡಿಕೊಟ್ರೆ, ಹಾಗೆ ನಿಮ್ಮ ಹೆಸರು ಕೂಡ ನಮ್ಮ ನ್ಯೂಸ್ 43 ಇಂಡಿಯಾದಿಂದ ಇಲ್ಲಿ ಗ್ರೌಂಡ್ ರಿಪೋರ್ಟ್ನಲ್ಲಿ ಕೂಡ ಬಂದಂಥ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡುವಂಥ ಅವಕಾಶ ಸಿಕ್ತು. ನಾನು ಮೊದಲಿಗೆ ರಾಜಕೀಯ ವಿಷಯ ಮತ್ತು ಈ ಸೊಂಡೂರಿನ ಉಪಚುನಾವಣೆ ಬಗ್ಗೆ ಬರೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ, ನಿಮ್ಮ ಬೆಳವಣಿಗೆಗಳ ಬಗ್ಗೆ, ನೀವು ಬಂದಿರತಕ್ಕಂಥ ಸಮಾಜ ಸೇವೆಗಳ ಬಗ್ಗೆ ಮತ್ತು ನೀವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಸರ್? ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ಸಮಾಜ ಸೇವೆ ಮತ್ತು ಹುಟ್ಟಿ ಬೆಳೆದು ತಾಲೂಕು ಪಂಚಾಯತಿ ಸದಸ್ಯರಾಗಿ ಕಾಂಗ್ರೆಸ್ಸಿನ ಗಟ್ಟಿಯಾಗಿ ಭದ್ರಕೋಟೆ ಮಾಡಿ ಅದರಲ್ಲಿ ನಿಮ್ಮದು ಒಂದು ಪಾತ್ರ? ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಡೆದ ಒಂದು ಘಟನೆಯಿಂದ ನಾನು ರಾಜಕೀಯ ಬರಬೇಕಾಯ್ತು. ನಾನು ಒಂದು ಸಣ್ಣ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು. ನನ್ನ ಕುಗ್ರಾಮ ತುಮ್ಟಿ ಅಂತಂದೇಳಿ ಬಳ್ಳಾರಿಗೆ 18 ಕಿಲೋಮೀಟ್ರ್ ಹತ್ತಿರವಿರ್ತಕ್ಕಂಥ ಊರು. ನನ್ನ ಸಂಡೂರು ಕ್ಷೇತ್ರಕ್ಕೆ ಕೊನೆಯ ಹಳ್ಳಿ ಅದು. ಅದೇ ಕೊನೆ ತಾಲೂಕಿನ ಬಾರ್ಡರ್, ತಾಲೂಕು ಸಂಡೂರು ಕ್ಷೇತ್ರ ಮತ್ತು ತಾಲೂಕು ಬಾರ್ಡ್ರಿಗೆ ಕೊನೆಯ ಹಳ್ಳಿ, ಕೊನೆಯ ಗ್ರಾಮ. ಸುಮಾರು ತುಮ್ಟಿಯಿಂದ 45-48 ಕಿಲೋಮೀಟ್ರ್ ನಮ್ಮ ಸಂಡೂರು ತಾಲೂಕಿಗೆ ಬರಬೇಕು. ಬಳ್ಳಾರಿಗೆ ಜಿಲ್ಲೆ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ನಾವು ಪ್ರಾರಂಭದಲ್ಲಿ ಓದಬೇಕಾದ್ರೂ ಎಲ್ಲ ಬಳ್ಳಾರಿಗೆ ಹತ್ತಿರ ಇರೋದ್ರಿಂದ ಜಾಸ್ತಿ ಅಲ್ಲೇ ನಾವೆಲ್ಲ ಓದಿದ್ದು ಬಳ್ಳಾರಿಯಲ್ಲೇ. ಆ ಕುಗ್ರಾಮಕ್ಕೆ ಒಂದು ಬಸ್ ಸಂಪರ್ಕ ಇದ್ದಿಲ್ಲ ಅಲ್ಲೆಲ್ಲ. ನಾವು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ನಾವು 7th ಓದಬೇಕಾದ್ರೆ ಒಂದು ಘಟನೆ ನಡೀತಲ್ಲಿ. ಬಸ್ಸು ಆ ಕಣಿವೆ ಎಷ್ಟು ಎತ್ತರದಲ್ಲಿತ್ತಂತಂದರೆ ಆ ಕಣಿವೆಯಲ್ಲೇ ಇದಕ್ಕೆ ಹೋದರೆ ಒಬ್ಬರು ಯಾರೂ ಬದುಕಿಳುವಂಥ ಪರಿಸ್ಥಿತಿ ಇದ್ದಿಲ್ಲ. ಅಂಥ ಒಂದು ಸಾರಿಗೆ ವ್ಯವಸ್ಥೆನೇ ಇಲ್ತಕ್ಕಂಥ ಊರು. ಅಲ್ಲಿ ಒಂದು ಸಾರಿ ಬಸ್ ಉರುಳಿ ಬಿದ್ದಾಗ ನಾವು ಅದರಲ್ಲಿ ಇದ್ವಿ. ಬದುಕಿ ಉಳಿದಿದ್ದೇ ದೊಡ್ಡ ಪವಾಡ ಅದು. ಅಂದರೆ ಇದು ನಿಮ್ಮ ಬಾಲ್ಯ ಜೀವನ. ಅವಾಗ ಆ ಊರಿಗೆ ಬಸ್ಸಿನ ಕೊರತೆ ಇದ್ದಾಗ
ಆ ಬಸ್ ಕೊರತೆ ಇದ್ದಾಗ ನನಗೆ SLC ಮುಗಿದು ನನಗೆ ಒಂದು ಚಾಲೆಂಜಾಗಿ ನಾವು ಅವಾಗಲೇ ತೊಗೊಂಡ್ವಿ. ನಾವು ಆಗ ಕಾಂಗ್ರೆಸ್ ಪಕ್ಷದಿಂದ ಗೋರ್ಪಡೆ ಸಾಹೇಬರು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬರ್ತಾಯಿದ್ರು. ಭಾಳಷ್ಟು ನಮ್ಮ ಕೊನೆ ಹಳ್ಳಿಗಳನ್ನು ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದರು. ಅದನ್ನು ಮನಗೊಂಡಿರ್ತಕ್ಕಂಥ ನಾವು ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥ ಕೆಲವೆಲ್ಲ ನನ್ನ ಸ್ನೇಹಿತರು, ನಾನು ಭಾಳ ಪ್ರಯತ್ನ ಮಾಡಿ ಈ ಕೊನೆ ಹಳ್ಳಿಗೆ ನಾವು ಯಾವಾಗಾದ್ರೂ ಮಾಡಿ ಒಂದು ಬಸ್ಸನ್ನು ತರಬೇಕು ಈ ಊರಿಗೆ. ಅಲ್ಲಿ ಹೆಣ್ಣು ಗಂಡು ಮಾಡ್ಕೊಂಡು ಹೋಗ್ಬೇಕಾದ್ರೆ, ವಿನಿಮಯ ಆಗ್ಬೇಕಾದ್ರೆ ಆ ಹಳ್ಳಿಗೆ ಹೆಣ್ಣು ಮಾಡ್ಕೊಂಡು ಹೋಗೋಕ್ಕಾಗಲಿ ಅಥವಾ ಗಂಡು ಬಯಸ್ಬರೋದು ಭಾಳ ಕಷ್ಟ ಇತ್ತು ಆ ಸಂದರ್ಭದಲ್ಲಿ. ಹಾಗಾಗಿ ನಾವು ಆಗಿನ ಸಂದರ್ಭದಲ್ಲಿ ಬಸವರಾಜೇಶ್ವರಿ ಮೇಡಮ್ ಅವರು MP ಆಗಿ ಪ್ರತಿನಿಧಿಸ್ತಾ ಇದ್ದರು. ನಾನು ಹಠಕ್ಕೆ ಬಿದ್ದು ನಮ್ಮ ಹಳ್ಳಿಗೆ ಬರೋಕ್ಕೆ ತಯಾರಿಲ್ಲ, ಅವರು ಕ್ಯಾನ್ವಸ್ಸಿಗೆ ಬಂದಿದ್ದಾರೆ, ಹಳ್ಳಿಗೆ ಬರೋಕ್ಕೆ ತಯಾರಿಲ್ಲ. ನಾವು ಆ ಸಂದರ್ಭದಲ್ಲಿ ನಮ್ಮದು ತುಮಟಿ ವಿಟ್ಲಾಪುರ ಕ್ರಾಸ್ ಅಂತ ಬರುತ್ತೆ ಆ ಹಳ್ಳಿ, ಆ ಅಲ್ಲಿ ನಾನು ಹೋಗಿ ಅಲ್ಲೆಲ್ಲ ನಮ್ಮೂರ ಒಂದು 50 ಜನ ಕರ್ಕೊಂಡು ಹೋಗಿಬಿಟ್ಟು ನಾನು ಅಲ್ಲಿ ಠಿಕಾಣೆ ಹೂಡಿ ಕುಂತ್ಕೊಂಡು ನಾವು ನಮ್ಮೂರಿಗೆ ಬರಲೇಬೇಕು, ನಮ್ಮ ಕಷ್ಟನ ತಾವು ಆಲಿಸ್ಬೇಕು, ನಾವು ಅಲ್ಲೆಲ್ಲ ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಬರತಕ್ಕಂಥ ಸಂಪರ್ಕ ಭಾಳಷ್ಟು ತೊಂದರೆ ಆಗಿದೆ ಅಂತಂತೇಳಂದರೆ, ಆಗ ಆ ತಾಯಿ ನಿಜವಾಗಲೂ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತಂದು ಒಂದು ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ವಿ. ಆ 3-4 ಕಿಲೋಮೀಟ್ರ್ ಆಯಿತು ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು ಆ ತಾಯಿ ಬಂದರು. ಬಸವರಾಜೇಶ್ವರಮ್ಮರು ಅವರು MP ನಿಲ್ತಾಯಿದ್ರು. ಅದನ್ನು ನೋಡಿಬಿಟ್ಟು ಭಾಳ ಅವರು ಆಶ್ಚರ್ಯ ರೀತಿಯಲ್ಲಿ ಅವರು ಇದು ಮಾಡಿದ್ರು. ಭಾಳ ಕಷ್ಟ ಇದೆ ಇಲ್ಲೆಲ್ಲ, ಯಾಕಂದರೆ KSRTC ಸಂಪರ್ಕ, ರಸ್ತೆ ಸಂಪರ್ಕ ಸರಿಯಾಗಿಲ್ಲದೇ ಬಸ್ಸನ್ನು ಬಿಡ್ತಾ ಇದ್ದಿಲ್ಲ. ಭಾಳ ಕಷ್ಟ ಇರೋದರಿಂದ ಅವರು MP ಆಗಿ ಗೆದ್ದರು. MP ಆಗಿ ಗೆದ್ದ ತಕ್ಷಣ ಅವರು ಪ್ರಥಮ ಬಾರಿಗೆ ಆ ಕಣಿವೆನ ಕಡ್ದಾಗಿರ್ತಕ್ಕಂಥದ್ದನ್ನು ಕಟ್ ಮಾಡಿ ಆ ಬಸ್ ಸಂಪರ್ಕ ಆಗಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಅಂದರೆ ಮೈನಿಂಗ್ ಕಣಿ ಇಲ್ಲ, ಆಗ ಅವರು ಅವ್ರಿಗೆ ಗ್ರ್ಯಾಂಟ್ಲಿಂದನೇ MP ಗ್ರ್ಯಾಂಟ್ಲಿಂದ ಅವರು, ಅದು ಮೈನ್ಸ್ ಕಣಿ ಆಗಿತ್ತು. ಮೈನ್ಸ್ ಗಣಿವೆ, ಮೈನ್ಸ್ ಲಾರಿ ಅಡ್ಡಾಡ್ತಕ್ಕಂಥ ಒಂದು ಏರಿಯಾ, ಅದು ಭಾಳ ಇದಿತ್ತು, ಇಕ್ಕಟ್ಟಾಗಿತ್ತು. ಅದನ್ನು ಸರಿಪಡಿಸೋದ್ರಿಂದ ಆಗಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಬಸ್ಸು 4 ಟ್ರಿಪ್ ಬಸ್ ಆವತ್ತಿನ ಸಂದರ್ಭದಲ್ಲಿ ನಾವು ಒಂದು ಹೋರಾಟ ಮಾಡಿ KSRTC DC ಅವ್ರ ಹತ್ರ ಎಲ್ಲರ ಹತ್ರ ತಿರುಗಾಡಿ ಹೋರಾಟ ಮಾಡಿದ ಮೇಲೆ ಆ ಹಳ್ಳಿಗೆ 4 ಟ್ರಿಪ್ ಬಸ್ ಆಗಲಿಕ್ಕೆ ಅನುಕೂಲ ಆಯಿತು. ಇವತ್ತಿಗೂ ಸಂಪರ್ಕ 4 ಟ್ರಿಪ್ ಬಸ್ಸು ನಮ್ಮ ತುಮಟಿ ಗ್ರಾಮಕ್ಕೆ ಇವತ್ತು ಇರ್ತಕ್ಕಂಥದ್ದು. ಈ ರೀತಿ ಒಂದು ಹೋರಾಟವನ್ನು ಮಾಡ್ತಾ ರಾಜಕೀಯಕ್ಕೆ ಪ್ರಾರಂಭ ಮಾಡಿದ್ವಿ. 96ರಲ್ಲಿ ಇದಕ್ಕಿಂತ ಮುಂಚಿತವಾಗಿ ಅಂದರೆ ರಾಜಕೀಯ ಪ್ರಾರಂಭ ಯಾವ ರೀತಿ ಆಯಿತು ಅನ್ನೋದಕ್ಕೆ ನಾವು ಒಂದು ಉದಾಹರಣೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ. ಗೋರ್ಪಡೆಯವ್ರ ಬಗ್ಗೆ ಕೂಡ ಅಪಾರವಾದ ಗೌರವ ಇದೆ, ಇಲ್ಲ ಅಂತಲ್ಲ. ಆಗಿನ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಳು ನಿರ್ಲಕ್ಷಿಸಿದ್ರು ಅನ್ನೋದು ಒಂದು ಉದ್ದೇಶದಿಂದ ನಾವು ಕಾಂಗ್ರೆಸ್ಸೇತರ ಅಂದರೆ ಕಾಂಗ್ರೆಸ್ಸಿಗೆ ವಿರುದ್ಧವಾಗಿ ಪ್ರಾರಂಭದಲ್ಲಿ ನಾವು ಲಾಡ್ ಸಾಹೇಬರ ಕುಟುಂಬವನ್ನು ಆಯ್ಕೆ ಮಾಡ್ಕೊಂಡ್ವಿ. ಹಿರೋಜ್ ಲಾಡ್ ಸಾಹೇಬರು ನಾವು ಇನ್ನೂ ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ಅವರು ಹಿರೋಜ್ ಲಾಡ್ ಸಾಹೇಬರು ಒಂದು ಸಾರಿ ಎಲೆಕ್ಷನ್ ನಿಂತ್ಕೊಂಡ್ರು. ಅವ್ರ ಪರವಾಗಿಯೂ ನಾವೆಲ್ಲ ನಮ್ಮ ತಂದೆಯರು ಅವರೆಲ್ಲ ರಾಜಕಾರಣ ಮಾಡ್ಕೊತ ಬಂದಿರತಕ್ಕಂಥವ್ರು. ಅದಾದ ನಂತರ ಸಂತೋಷ್ ಲಾಡ್ ಸಾಹೇಬರು 2001-2002ರಿಂದ ಹಿಡಿದು ಅವರು ಒಂದು ಸಾರಿ ಅವರು ಕೌನ್ಸಿಲರ್ ಆಗಿ ನಮ್ಮ ಸಂಡೂರು ತಾಲೂಕಿಗೆ ಆಯ್ಕೆ ಆದರು. ಅಶೋಕ್ ಲಾಡ್ ಸಾಹೇಬರು ಅಂತಂತೇಳಿ ಇದ್ಬಿಟ್ರು. ಆ್ಯಕ್ಚುಲಿ ಅವರು ಅಶೋಕ್ ಲಾಡ್ ಸಾಹೇಬರು ನಮ್ಮ ದಿವಂಗತ ಬಸಪ್ಪಣ್ಣವರಿಗೆ ಭಾಳ ಚಿರಪರಿಚಿತರು, ಭಾಳ ಆತ್ಮೀಯರಾಗಿದ್ದರು ಲಾಡ್ ಸಾಹೇಬ್ರ ಕುಟುಂಬಕ್ಕೆ. ಅವರು ಎಲ್ಲರ ಸೇರ್ತಾಯಿದ್ರು. ರಾಜಕೀಯಕ್ಕೆ ನಮ್ಮ ಸಂಡೂರು ತಾಲೂಕಿಗೆ ಏನಾದರೂ ಒಂದು ಬದಲಾವಣೆ ತರಬೇಕಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಭಾಳಷ್ಟು ಸಾರ ಸೇರ್ತಿದ್ರು, ಕೂರುತ್ತಿದ್ದರು. ಒಂದು ರಾಜಕೀಯವಾಗಿ ಮಾತಾಡ್ತಾ ಇರ್ತಿದ್ರು ಯಾವಾಗಲೂ. ಈಗ ಬದಲಾವಣೆ ತರಬೇಕು, ಹೆಂಗೆ ಮಾಡಬೇಕು, ಏನಿಲ್ಲ ಅಂತಕ್ಕಂಥದ್ದು. ಅದು ಅವರು ಪಾಪ ಭಾಳ ಈ ಕ್ಷೇತ್ರ ಬದಲಾವಣೆ ತರಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಕೆಲಸ ಮಾಡಿದರು. ದೇವರು ಅವ್ರಿಗೆ ಯಾಕೋ ಯಾವುದೋ ಒಂದು ಆ್ಯಕ್ಸಿಡೆಂಟ್ನಲ್ಲಿ ಅಶೋಕ್ ಲಾಡ್ ಸಾಹೇಬರು ತೀರ್ಕೊಂಡ್ರು. ಅಶೋಕ್ ಲಾಡ್ ಸಾಹೇಬರು ತೀರ್ಕೊಂಡ್ಮೇಲೆ ಯುವಕರು ಆಗ್ತಾನೆ ಇನ್ನು ಸಂತೋಷ್ ಲಾಡ್ ಸಾಹೇಬರು ಎಲ್ಲ ಮುಖಪರಿಚಯ, ಎಲ್ಲ ಹಳ್ಳಿಗಳಲ್ಲಿ ಮುಖಪರಿಚಯ, ಎಲ್ಲ ನಮ್ಮ ಯೂತ್ಸ್ನೆಲ್ಲ ಕಟ್ಕೊಂಡು ಆಗ್ತಾನೆ ಪರಿಚಯ ಆಗ್ತಾ ಬಂದರು ಸಂತೋಷ್ ಲಾಡ್ ಸಾಹೇಬರು. ಸಂತೋಷ್ ಲಾಡ್ ಸಾಹೇಬರು ಯಾವಾಗ ರಾಜಕಾರಣಕ್ಕೆ ಪ್ರಾರಂಭ ಕಾಲ ಹಾಕಿದರು,
ನಮಗೆ ಒಂದು ಹೊಸ ಶಕ್ತಿ ಹುಟ್ಕಂತು ಈ ತಾಲೂಕಿನಲ್ಲಿ. ನಾವು ಏನಾದರೂ ಮಾಡಿ ಒಂದು ಬದಲಾವಣೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗಿನ ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ದಿವಂಗತ ಬಸಪ್ಪಣ್ಣವರು 96 ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಅವರು ಕೂಡ ಆ ಕಣಿವೆ ರಸ್ತೆನ ಇದು ಮಾಡಲಿಕ್ಕೆ ಅವರು ಕೂಡ ಸ್ವಲ್ಪ ಗ್ರ್ಯಾಂಟ್ ಹಾಕಿಬಿಟ್ಟು ಮತ್ತೆ ಒಂದು ಇದು ಮಾಡಿದ್ರು ಅದನ್ನು. ಆ ಒಂದು ದೃಷ್ಟಿಯಿಂದ ನಾವು ಅವರು ಬಸಪ್ಪಣ್ಣವರ ಒಂದು ಅವರ ರಾಜಕೀಯ ನಡೆ ನುಡಿ ಮತ್ತು ಅವರು ನಡೀತಕ್ಕಂಥ ಒಂದು ಇದನ್ನು ಅವ್ರನ್ನೆಲ್ಲ ನಾವು ಮೆಚ್ಕೊಂಡಿವಿ. ಅದ್ರ ಜೊತೆಗೆ ಒಳ್ಳೆಯ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಸಾಹೇಬರು ನಮಗೆ ಸಿಕ್ಕರು. ಆ ಸಂತೋಷ್ ಲಾಡ್ ಸಾಹೇಬರು ಸಿಕ್ಕ ಮೇಲೆ ನಮಗೆ ಒಂದು ಹೊಸ ಶಕ್ತಿ ನಮಗೆ ಸಿಕ್ಕಂಗಾಯಿತು. ನಾವು ಈ ಕ್ಷೇತ್ರದ ಬದಲಾವಣೆನ ಹೇಗಾದರೂ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂತೋಷ್ ಲಾಡ್ ಸಾಹೇಬರು ಯಾರಾದರೂ ವಿದ್ಯಾರ್ಥಿ ಜೀವನದಲ್ಲಿ ಅವರು ಕಷ್ಟನ ಕಣ್ಣೆದ್ರಿಗೆ ಕಂಡರಪ್ಪ ಅಂತಂದರೆ ಅವರು ಪಾಕೆಟ್ಲಿಂದ ಎಷ್ಟು ಸಹಾಯ ಮಾಡಿದಾರೋ ನಮಗೇ ಗೊತ್ತಿಲ್ಲ. ಅಂಥ ದೊಡ್ಡ ಸಹಾಯ ಅವರು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಓದಬೇಕಾದ್ರೆ ಅವ್ರ ಫೀಸ್ಗಳಿರ್ಬೋದು, ಅವರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಭಾಳಷ್ಟು ಸಂತೋಷ್ ಲಾಡ್ ಸಾಹೇಬರು ಒಂದು ರಾಜಕೀಯವಾಗಿ ಎಲ್ಲರಿಗೆ ಒಂದು ಶಕ್ತಿ ತುಂಬಿದರು. ಅದಾದ ನಂತರ ಅವರು ಪ್ರತಿ ಹೋಬಳಿ ಭಾಗದಲ್ಲಿ ಒಂದೊಂದು ಹೋಬಳಿ ಭಾಗದಲ್ಲಿ 4 ಕಡೆ ಒಂದು 100 ಕನಿಷ್ಠ 100 ಮದುವೆಗಳು, ಸಾಮೂಹಿಕ ಮದುವೆಗಳು ಮಾಡ್ಕೊತ ಇಡೀ ಕ್ಷೇತ್ರದವರು ಗಟ್ಟಿ ಮಾಡ್ಕೊತ ಬಂದರು. ಆ ಒಂದು ದೃಷ್ಟಿಯಿಂದ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಯುವಶಕ್ತಿ ಎದ್ದು ನಿಂತು ಅವಾಗೆಲ್ಲ. ಆ ಒಂದು ಯುವಶಕ್ತಿ ಎಲ್ಲರೂ ಒಂದು ಕಡೆ ಆದಮೇಲೆ ಗೋರ್ಪಡೆಯನ್ನು ಸೋಲ್ಸೋದು ಅಷ್ಟು ಸುಲಭದ ಮಾತಿದ್ದಿಲ್ಲ. ಗೋಲ್ಪಡೆಯನ್ನು ಸೋಲ್ಸೋಕ್ಕೆ ಆಗಲ್ಲ ಅಂತಕ್ಕಂಥ ಎಲ್ಲ ಹೇಳ್ತಕ್ಕಂಥವ್ರು ಕೊನೆಗೆ ಒಂದು ಸಂತೋಷ್ ಲಾಡ್ ಅಂತಕ್ಕಂಥ ಒಂದು ಶಕ್ತಿ ಅಂದರೆ ಗೋರ್ಪಡೆ ಅಂದರೆ ಕಾರ್ತಿಕ್ ಗೋರ್ಪಡೆ ಅವರ ತಂದೆಯವರು ಕಾರ್ತಿಕ್ ಮಹಾರಾಜರವರ ತಂದೆಯವರು. ಅವಾಗ ಎಲ್ಲ ಸಂತೋಷ್ ಲಾಡ್ ಸಾಹೇಬರ ಒಂದು ಯುವಶಕ್ತಿಯನ್ನು ಕಟ್ಟಿಕೊಂಡು ಇಡೀ ತಾಲೂಕಾದ್ಯಂತ ಸುತ್ತಿ ಅವರು JDS ಪಕ್ಷದಿಂದ ಅವರಿಗೆ ಟಿಕೆಟ್ ಸಿಕ್ತು, ಸ್ಪರ್ಧೆ ಮಾಡಿದ್ರು. 2004 ಯಾಕೆ ಸರ್ ಒಂದು ನಿಮಿಷ, ಇವರು ಹಿರೋಜಿನಿ ಲಾಡ್ ಅವರು ತಂದೆಯವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಹೌದು, ಮೊದಲು ಅವ್ರ ತಂದೆಯವರು ಕಾಂಗ್ರೆಸ್ ಕಟ್ಟ ಮನೆತನ ಕಾಂಗ್ರೆಸ್ನಲ್ಲಿ ಇತ್ತು. ಹೌದು. ಇವರು JDS ಪಕ್ಷದಿಂದ ಯಾಕೆ ಸ್ಪರ್ಧೆ ಮಾಡಿದ್ರು ಜಾತ್ಯತೀತ ಪಕ್ಷದಿಂದ? ಇಲ್ಲ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಜನರ ಒತ್ತಾಯದ ಮೇಲೆ ಕ್ಷೇತ್ರ ಏನಾದರೂ ಡೆವಲಪ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಡೀ ತಾಲೂಕಿನ ಜನ ಇವರು ಲಾಡ್ ಸಾಹೇಬ್ರ ಜೊತೆಗೆ ಭಾಳಷ್ಟು ಜನ ಇದ್ದರು. ಅವರು ಕ್ಷೇತ್ರದ ಏನಾದರೂ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡು ರಾಜಕಾರಣಕ್ಕೆ ಸಂತೋಷ್ ಲಾಡ್ ಸಾಹೇಬರು ಬಂದರು. ಅವರು ಸಿಕ್ಕಿದ್ದು ಕೇವಲ 4 ವರ್ಷ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ. ಆ 4 ವರ್ಷದ ಅವಧಿಯಲ್ಲಿ ಅವರು ಈ ಸಂಡೂರಲ್ಲಿ ಈ ಮೈನಿಂಗ್ ಹಾವಳಿಯಿಂದ ಟ್ರಾಫಿಕ್ ಭಾಳ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತಿತ್ತು, ಅಡ್ಡಾಡೋವಂಥ ಪರಿಸ್ಥಿತಿ ಇದ್ದಿಲ್ಲ. ಆದರೆ ಸಂತೋಷ್ ಲಾಡ್ ಸಾಹೇಬರು 2 ಕಡೆ, ಈ ಕಡೆ ಧರ್ಮಾಪುರದಿಂದ ಇಲ್ಲಿ ಬೈಪಾಸಿಗೆ ಸೇರ್ತಕ್ಕಂಥದ್ದು, ಬಾವಳಿ ಕಡೆಯಿಂದ ಹಿಡಿದು ಈ ಕಡೆ ಮತ್ತು ಬಾಬಾಯ್ ಕ್ರಾಸಿಗೆ ಬೈಪಾಸ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರು ಸಿಕ್ಕಂಥ ಅವಧಿಯಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳು ಸುಮಾರು 5-6 ಕಡೆ ಇಡೀ ತಾಲೂಕಿನಲ್ಲಿ. ಆ ಸಂದರ್ಭದಲ್ಲಿ ಸ್ಥಳ ಸಿಗಲಿದ್ರೂ ಅವರು ಸ್ವಂತ ಪಾಕೆಟ್ಲಿಂದ ದುಡ್ಡು, ಅವರು ಸ್ವಂತ ದುಡ್ಡಿಂದ ಭೂಮಿ ಖರೀದಿ ಮಾಡಿ ಸರ್ಕಾರಕ್ಕೆ ಕೊಡಿಸಿ ಅದನ್ನು ಮತ್ತು ಅಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳು ಕಟ್ಟಿರ್ತಕ್ಕಂಥದ್ದು. ಹಲವಾರು ಕಡೆ ಸಬ್ಸ್ಟೇಷನ್ಗಳಿದ್ದಿಲ್ಲ, KEB ಸಬ್ಸ್ಟೇಷನ್ಗಳಿದ್ದಿಲ್ಲ, ಸಬ್ಸ್ಟೇಷನ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಭಾಳಷ್ಟು ಅವರು ಶಿಕ್ಷಣಕ್ಕೆ ಭಾಳ ಒತ್ತು ಕೊಡ್ತಾಯಿದ್ರು. ಶಿಕ್ಷಣಕ್ಕೆ ಯಾವಾಗಲೂ ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟು ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದರು. ಎಲ್ಲ ಕಡೆಗೆ ಹೈಸ್ಕೂಲ್ಗಳು ಮಾಡ್ತಕ್ಕಂಥದ್ದು, ಪ್ರತಿ ಹಳ್ಳಿಗಳಿಗೆ ಶಾಲೆಗಳ ಕಡೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ಇವೆಲ್ಲ ಸಂತೋಷ್ ಲಾಡ್ ಸಾಹೇಬ್ರ ಒಂದು ಕೇವಲ ಸಿಕ್ಕಂಥ ಒಂದು 4 ವರ್ಷದ ಅವಧಿಯಲ್ಲಿ ಇಡೀ ಒಳ್ಳೆ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸಂತೋಷ್ ಲಾಡ್ ಸಾಹೇಬ್. ಸರಿ ಸರ್, ಈ ಕ್ಷೇತ್ರದಲ್ಲಿ JDS ಪಕ್ಷದಿಂದ ಸ್ಪರ್ಧೆ ಮಾಡಿ ಅನೇಕ ಡೆವಲಪ್ಮೆಂಟ್ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ರಿ. 2008ರಿಂದ 2023ರವರೆಗೆ 3 ಬಾರಿ, 23ರಿಂದ 28ರವರೆಗೆ ಶಾಸಕರಾಗಿ ಮುಂದುವರಿಬೇಕಾಗಿತ್ತು. 4ನೇ ಬಾರಿಗೆ, ಅಂದರೆ 5ನೇ ಬಾರಿಗೆ ಸಂಸದರಾಗಿ ಹೋಗಿರ್ತಕ್ಕಂಥ ಈ ತುಕಾರಾಮ್ ಅವರು, ಇವರ ಸಾಧನೆ ಏನು ಸರ್? ಈ ಸಂಪೂರ್ಣ 16 ವರ್ಷ ಅವಧಿ ಅಂದರೆ 4 ಟರ್ಮ್, ಇವರ ಡೆವಲಪ್ಮೆಂಟ್ ಸಾಧನೆ ಏನು ಸರ್ ಈ ಕ್ಷೇತ್ರಕ್ಕೆ? ಯಾಕೆಂದರೆ ST ಮೀಸಲು ಕ್ಷೇತ್ರ ಅಂದ ತಕ್ಷಣ ಅವರನ್ನೇ ಅವಕಾಶ ಮಾಡಿಕೊಟ್ರು ಲಾಡ್ ಅವರು.
ಸರ್ ಅದೇ ಈಗ ಸಂತೋಷ್ ಲಾಡ್ ಸಾಹೇಬರು 2004 4ರಿಂದ 8ರವರೆಗೆ 8ರವರೆಗೆ ಅವರೆಲ್ಲ ಒಂದು ಒಳ್ಳೆಯ ದಾರಿಯನ್ನು ಹಾದಿಯನ್ನು ಹಾಕಿಕೊಟ್ಟಿದ್ರು. ಅವರ ಹಾದಿಯಂತೆ ಆವತ್ತಿನ ಸಂದರ್ಭದಲ್ಲಿ 2008ರಲ್ಲಿ ನಾನು ಆ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೆ. ಸಂತೋಷ್ ಲಾಡ್ ಸಾಹೇಬರು ನಾನು ಗ್ರಾಮ ಪಂಚಾಯತಿಯ ಸ್ಪರ್ಧೆ ಮಾಡಿದ್ದೆ. ನಾನು ಸ್ಪರ್ಧೆ ಮಾಡಿ 2000ರಲ್ಲಿ 2 ಓಟ್ಲಿಂದ ಸೋತೆ. ನಾನು ಪರಾಜಿತ ಆಗಿದ್ದೆ. ಸೋತ ಮೇಲೆ ಸಂತೋಷ್ ಲಾಡ್ ಸಾಹೇಬರು ನಮಗೆ ಒಂದು ಮಾತು ಹೇಳಿದರು, ಸೋಲು ಗೆಲುವಿನ ಮೆಟ್ಟಲು, ನೀವು ಯಾವತ್ತೂ ಎದರಕ್ಕೆ ಹೋಗ್ಬೇಡ್ರಿ, ಮುಂದೆ ನಿಮಗೆ ಭವಿಷ್ಯ ಇದೆ, ನೀವು ಎದರಕ್ಕೆ ಹೋಗ್ಬೇಡ್ರಿ ಅಂತಂತ ಹೇಳ್ಬಿಟ್ಟು ನನಗೆ ಒಂದು ಧೈರ್ಯದ ಮಾತುಗಳನ್ನು ಹೇಳಿದರು ಆ ಸಂದರ್ಭದಲ್ಲಿ. ಅದಾದ ನಂತರ ST ರಿಸರ್ವೇಷನ್ ತಾಲೂಕು ಪಂಚಾಯತಿ ಬಂತು. ನನಗೆ ತಾಲೂಕು ಪಂಚಾಯತಿ ಸದಸ್ಯರಾಗಿ ಅವಕಾಶ ಮಾಡಿಕೊಟ್ರು. ನನಗೆ ಆ ಸಂದರ್ಭದಲ್ಲಿ ಒಳ್ಳೆ 1400-1500 ಓಟ್ಲಿಂದ ನಾನು ಲೀಡ್ನಲ್ಲಿ ಗೆದ್ದಾದ ಮೇಲೆ 2008ರಲ್ಲಿ ಯಾವಾಗಾದರೆ ನಮ್ಮದು ಸಂತೋಷ್ ಲಾಡ್ ಸಾಹೇಬ್ರು ಜನರಲ್ ಕ್ಯಾಟಗರಿ ಮುಗಿದ ಮೇಲೆ ST ರಿಸರ್ವೇಷನ್ ಆದಮೇಲೆ ಇನ್ನು ತಾಲೂಕು ಪಂಚಾಯತ್ ಸದಸ್ಯರಿದ್ದೆ. ನಮ್ಮ ದಿವಂಗತ ಬಸಪ್ಪಣ್ಣವರು ಅವ್ರ ಜೊತೆಗೂಡಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 20-30-40 ವೆಹಿಕಲ್ಗಳು ತಗೊಂಡು ನಾವು ಧಾರವಾಡಕ್ಕೆ, ಬೆಂಗಳೂರಿಗೆ ಆಗಿನ ಸಂದರ್ಭದಲ್ಲೇ ಟಿಕೆಟ್ ಬಯಸಿದ್ವಿ. ನಾವು ಕೇಳಿದ್ವಿ ನೀವು ಹೌದು 2008ರಲ್ಲಿ 8ರಲ್ಲಿ ಪ್ರಥಮ ST ರಿಸರ್ವ್ ಆದಾಗ ಕೇಳಿದಂಥ ಸಂದರ್ಭದಲ್ಲಿ ಭಾಳಷ್ಟು ಆಗ ಕಾಂಗ್ರೆಸ್ಸಿಗೆ ಅವರು ಪಾದಾರ್ಪಣೆ ಮಾಡಿದರು. ಸಂತೋಷ್ ಲಾಡ್ ಸಾಹೇಬರು ಮತ್ತು ತುಕಾರಾಮಣ್ಣವ್ರಿಗೆ ಇಬ್ಬರಿಗೆ ಕಾಂಗ್ರೆಸ್ ಟಿಕೆಟ್ ತರಬೇಕಾದ್ರೆ ಭಾಳಷ್ಟು ಹರಸಾಹಸ ಪಡ್ಬೇಕಾಯ್ತು. ದಿವಂಗತ MP ಪ್ರಕಾಶ್ ಸಾಹೇಬ್ರ ಜೊತೆಗೆ ಸಂತೋಷ್ ಲಾಡ್ ಸಾಹೇಬರು ಅವ್ರ ಟೀಮ್ ಎಲ್ಲ ಭಾಳಷ್ಟು ಜನ ಕಾಂಗ್ರೆಸ್ಸಿಗೆ ಬಂದರು. ಬಂದಂಥ ಸಂದರ್ಭದಲ್ಲಿ ನಾವು ಅವಾಗ ಟಿಕೆಟ್ ಆಕಾಂಕ್ಷಿ ಆಗಿದ್ವಿ. ಅವರು ಸಂತೋಷ್ ಲಾಡ್ ಸಾಹೇಬರು ಅವ್ರ ಫ್ಯಾಮ್ಲಿ ಎಲ್ಲ ಒಂದು ಏನೋ ಡಿಸಿಷನ್ ತೊಗೊಂಡ್ರು. ಅವರು ರಾಜಕೀಯ ನಿರ್ಧಾರಕ್ಕೆ ನಾವು ಯಾವಾಗಲೂ ಬದ್ಧವಾಗಿದ್ವಿ. ಅವರು ಫ್ಯಾಮ್ಲಿ ಅವರು ಕಂಪ್ನಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ, ಆನೆಸ್ಟ್ ಇದ್ದಾರೆ ಅಂತಂತ ಹೇಳ್ಬಿಟ್ಟು ಅವರಿಗೆ ಅವ್ರ ಫ್ಯಾಮ್ಲಿ ಎಲ್ಲ ಡಿಸೈಡ್ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟರು. ನಾವು ಅವತ್ತಿಗೆ ಕೊಟ್ಟರೆ ನಮಗೇನು ಯಾವುದೇ ರೀತಿ ಬೇಜಾರಿದ್ದಿಲ್ಲ. ನಾವು ಅವ್ರ ಜೊತೆಗೆ ಸಂತೋಷ್ ಲಾಡ್ ಸಾಹೇಬರ ಒಂದು ಏನು ಮಾರ್ಗದರ್ಶನದಲ್ಲಿ ಅವ್ರು ಏನು ನಮಗೆ ಸೂಚನೆ ಕೊಡ್ತಾರೆ, ಆ ಸೂಚನೆಯಂತೆ ನಾವು ತುಕಾರಾಮಣ್ಣವ್ರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವತ್ತಿನ ದಿನಮಾನದಲ್ಲಿ ನಾವು ಮಾಡಿದ್ದೀವಿ. ಸರಿ ಲಕ್ಷ್ಮಣ್ ಅವರೇ, ಸೊಂಡೂರು ಉಪಚುನಾವಣೆ ಬಂದಿದೆ, 4 ವರ್ಷ ಅವಕಾಶ ಇದೆ. ಈ 4 ವರ್ಷ 3.5-4 ವರ್ಷ ಅವಕಾಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು? ಕಾಂಗ್ರೆಸ್ ಪಕ್ಷ 8ರಲ್ಲಿ ತಾವು ಕೇಳಿದ್ರಿ, ಮತ್ತೀಗ 23ರಲ್ಲಿ ತಾವು ಕೇಳ್ತಾ ಇದ್ದೀರಿ. ಯಾಕೆ ನಿಮಗೆ ಅವಕಾಶ ಕೊಡಬೇಕು? ಈಗ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತಗಳಿಂದ ಬಂದಿರತಕ್ಕಂಥ ಪಕ್ಷ. ಈಗ ಸರ್ವರಿಗೂ ಸಮಬಾಳು ಸರ್ವರಿಗೆ ಸಮಪಾಲು ಅಂತಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಬುದ್ಧ, ಬಸವ, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತೆಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಇದೆ. ಅವರ ಒಂದು ಇದರಲ್ಲಿ ನಾವು 2008ರಲ್ಲೇ ಕೇಳಿರ್ತಕ್ಕಂಥದ್ದು. ಅದಾದಮೇಲೆ ಒಂದು ಅರ್ಜಿನೂ ಹಾಕಿಲ್ಲ, ನಾವು ಅರ್ಜಿನೂ ಹಾಕೋಕ್ಕೆ ಹೋಗಲಿಲ್ಲ. ಒಬ್ಬರು ಡಿಸ್ಟರ್ಬ್ ಮಾಡೋದು ಯಾಕೆ ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ. ಡಿಸ್ಟರ್ಬ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ಬಿಟ್ಬಿಟ್ಟು ನಾನು ಎಲ್ಲಿ ಕೇಳಿಲ್ಲ. 2013ರಲ್ಲಿ ಒಂದು ಅವಕಾಶ ಸಾಹೇಬರು ಸಂತೋಷ್ ಲಾಡ್ ಸಾಹೇಬರು ನಮಗೆ ಮಸ್ಕಿ ಅಲ್ಲಿ ಖಾಲಿ ಇದೆ, ಅಭ್ಯರ್ಥಿ ಇಲ್ಲ, ಅಲ್ಲಿ ನೀವು ಅಲ್ಲಿ ಸ್ವಲ್ಪ ಸಂಘಟನೆ ಮಾಡಿ ಅಲ್ಲೆಲ್ಲ ನಾವು ಹೈಕಮಾಂಡ್ ಮಟ್ಟದಲ್ಲಿ ಮಾತಾಡಿ ನಿಮಗೆ ಅನುಕೂಲ ಮಾಡುತ್ತೇವೆ ಅಂತಕ್ಕಂಥ ಮಾತು ಸಂತೋಷ್ ಲಾಡ್ ಸಾಹೇಬರು ಹೇಳಿದರು. ರಾಯಚೂರು ಡಿಸ್ಟಿಕ್ ಮಸ್ಕಿಯಲ್ಲಿ ಸುಮಾರು 6 ತಿಂಗಳ ಕಾಲ ನಾನು ಮನೆ ಮಾಡಿಬಿಟ್ಟು ಸಂತೋಷ್ ಲಾಡ್ ಸಾಹೇಬ್ರನ್ನ ಕರೆಸಿ ಅಲ್ಲಿ ಒಂದು ಫಂಕ್ಷನೂ ಮಾಡಿದೆ ದೊಡ್ಡ ಮಟ್ಟದಲ್ಲಿ. ಅದೆಲ್ಲ ಮಾಡಿದ ಮೇಲೆ ಭಾಳ ಆರ್ಗನೈಸ್ ಯೂತ್ಸ್ ಎಲ್ಲ ಒಳ್ಳೆ ಸಹಕಾರ ಕೊಟ್ಟರು. ಅಲ್ಲಿ ಗೆಲ್ಲುವಂಥ ಎಲ್ಲ ಪೂರಕ ವಾತಾವರಣ ರೆಡಿಯಾಗಿತ್ತು. ಅಲ್ಲಿ ರಾಜಕೀಯ ಕಾರಣಾಂತರಗಳಿಂದ ನಮಗೆ ಅಲ್ಲಿ ಟಿಕೆಟ್ ಸಿಗಲಿಲ್ಲ. 2013ರಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಅವ್ರನ್ನ BJPಯಿಂದ ಕಾಂಗ್ರೆಸ್ಸಿಗೆ ಕರೆತಗೊಂಡು ಅಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಆಯಿತು. ಹಂಗಾಗಿ ನಾವು ವಂಚಿತರಾಗಿ ಬಂದಿದ್ವಿ. ಇವತ್ತು ಯಾರೂ ಬಯಸಿದ್ದಿಲ್ಲ. ನಮಗೂ ಒಂದು ಕಡೆ ತುಕಾರಾಮಣ್ಣವರು MLA ಆಗಿದ್ದರೆ ಇವತ್ತು ಮಿನಿಸ್ಟರ್ ಆಗಿರ್ತಿದ್ರು. ಯಾರೂ ಬಯಸಿದ್ದಿಲ್ಲ MP ಗೇನು ಇದಾಗಬೇಕಂತೇಳಿ. ಹೈಕಮಾಂಡ್ ಸೂಚನೆಯಂತೆ ಅವರು MP ಗೆ ಅನಿವಾರ್ಯವಾಗಿ ಹೋಗ್ಬೇಕಾಯ್ತು. ಆ ಹೋಗಿರೋಂಥ ಸಂದರ್ಭದಲ್ಲಿ ಇವಾಗ ತೆರವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಏನೋ ಒಂದು ಅವಕಾಶ ಸಿಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಖಾಲಿ ಇದ್ದರೆ ಯಾರು ನಾವು ಕೇಳಿದ್ರೆ ಯಾರು ಟಿಕೆಟ್ ಯಾರು ಕೊಡ್ಬೇಕಂತದ್ದಾಗಲ್ಲ. ನಮ್ಮ ಮನದಾಳದ ಮಾತುಗಳು ನಾವು ಹೇಳ್ಕೊಂಡಾಗ ನಾವು ಸುದೀರ್ಘ 25 ವರ್ಷಗಳ ಕಾಲ ಸಂತೋಷ್ ಲಾಡ್ ಸಾಹೇಬ್ರ ಜೊತೆಗೆ ತುಕಾರಾಮಣ್ಣವ್ರ ಜೊತೆಗೆ ನಾವು ಅವ್ರ ಜೊತೆಗೆ ನಾವು ಕೆಲಸ ಮಾಡ್ಕೊತ ಬಂದೀವಿ. ಪಕ್ಷ ಕಟ್ತಕ್ಕಂಥದ್ದಾಗಲಿ
ನಾವು ಪ್ರತಿ ಬಾರಿ ನಮ್ಮ 4 ಪಂಚಾಯತಿ ನಮಗೇನು ನಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿ ಬರ್ತಿತ್ತು, ಕೆಲವು ಕಡೆ ಎಲ್ಲ ಕಡೆಗೆ ಮುಕ್ಕಾಲು ಭಾಗ ಮೈನಸ್ ಆಗಿದ್ದರೂ ಕೂಡ ಕೊನೆ ಲಾಸ್ಟಿಗೆ ಎಲ್ಲಿಗೆ ಬಂದರೆ ನಮ್ಮ 4 ಪಂಚಾಯತಿಗಳು ಯಾವ ಚುನಾವಣೆನ ತಗೊಳ್ಳಿ ಎಲ್ಲ ಚುನಾವಣೆಗಳಲ್ಲಿ ನಾವು ಹೆಚ್ಚು ಲೀಡ್ ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಆಗೈತೆ ನಮ್ಮ ಭಾಗ. ನಮ್ಮ ಸ್ನೇಹಿತರು, ಹಲವಾರು ಸ್ನೇಹಿತರು, ನಮ್ಮ ಜೊತೆಗಿರ್ತಕ್ಕಂಥ ಮಾಜಿ ತಾಲೂಕು ಪಂಚಾಯತ್ ಮೆಂಬರ್ಗಳಿರ್ಬೋದು, ನಮ್ಮ ಹಿರಿಯರ ಆಶೀರ್ವಾದ ಇರ್ಬೋದು. ನಾವೊಂದು ಚೈನ್ ಲಿಂಕ್ ಥರ ಎಲ್ಲರನ್ನ ವಿಶ್ವಾಸಕ್ಕೆ ಇಟ್ಕೊಂಡಿದ್ದೀವಿ. ಅಲ್ಲೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳ ಆ ಚೈನ್ ಲಿಂಕ್ ಥರ ನಾವೆಲ್ಲ ವರ್ಕ್ ಮಾಡೋದ್ರಿಂದ, ಟೀಮ್ ವರ್ಕ್ ಮಾಡೋದ್ರಿಂದ ಅಲ್ಲಿ ನಾವು ಪ್ರತಿ ಸಾರಿ ಲೀಡ್ ತೊಗೊಳೋಕ್ಕೆ ಅವಕಾಶ ಆಗಿದೆ. ಆ ಹಿನ್ನೆಲೆಯಲ್ಲಿ ನನಗೆ ಎಲ್ಲೇ ಒಂದು ಕಡೆಗೆ ಸಂತೋಷ್ ಲಾಡ್ ಸಾಹೇಬರು ನನಗೆ ಮಸ್ಕಿ ಕಳಿಸಿದ್ರು. ಈಗೇನೋ ಅವಕಾಶ ಬಂದಿದೆ, ಏನೋ ಒಂದು ಅನುಕೂಲ ಮಾಡಿಕೊಡ್ತಾರೆ ಅನ್ನೋಂತಕ್ಕ ಒಂದು ನಂಬಿಕೆ ನನಗಿದೆ. ಸರಿ ಸರ್, ಸಂತೋಷ್ ಲಾಡ್ ಅವರು 2008ರಲ್ಲಿ ತಾವು ಟಿಕೆಟ್ ಕೇಳಿದ್ರಿ. ಆವಾಗ ನಿರಾಸೆ ಇತ್ತು, ಪಕ್ಷದ್ರೋಹಿ ಚಟುವಟಿಕೆ ಮಾಡಲಿಲ್ಲ, ಪಕ್ಷಕ್ಕಾಗಿ ದುಡಿದ್ರಿ. 2013ರಲ್ಲಿ ನಿಮಗೆ ಮಸ್ಕಿ ಕಳಿಸಿದ್ರು, ಮಸ್ಕಿಯಲ್ಲಿ ಅಲ್ಲಿ ಕೂಡ ನಿರಾಸೆ ಆಯಿತು, ಮತ್ತು ತವರೂರಿಗೆ ಬಂದು ಕೆಲಸ ಮಾಡ್ತಾ ಬಂದರೆ. ಆದರೆ ಇಲ್ಲಿ ತುಕಾರಾಮ್ ಅವರು ಇದ್ದಿದ್ದರೆ ನೀವು ಟಿಕೆಟ್ ಕೇಳ್ತಾ ಇರಲಿಲ್ಲ. ತುಕಾರಾಮ್ ಅವರು MP ಆಗೋದ್ರಿಂದ ತಾವು ಅವಕಾಶ ಕೇಳ್ತಾ ಇದ್ರಿ. ಆದರೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದವ್ರು ಹೇಳ್ತಾರೆ, ಕಾಂಗ್ರೆಸ್ನಿಂದ ಯಾರೋ ಸ್ಪರ್ಧೆ ಮಾಡಲಿ ಈ ಬಾರಿ ಸೋಲು ಖಚಿತ ಅಂಥೇಳಿ ಹೇಳ್ತಾರೆ. ಒಂದೇದು. ಹಾಗಾದರೆ ಸಂತೋಷ್ ಲಾಡ್ ಅವರು ಮಾಡಿದ್ದು 4 ವರ್ಷ ಅಭಿವೃದ್ಧಿ, ತುಕಾರಾಮ್ ಅವರು ಮಾಡಿದ್ದು 16 ವರ್ಷದ ಅಭಿವೃದ್ಧಿ. ಯಾಕೆ ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಕಾಣ್ತಾ ಇಲ್ಲ ಸರ್ ನಿಮ್ಮ ಪ್ರಕಾರ? ಸಂಡೂರು ತಾಲೂಕು ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥ BJP ಅವರ ಮಾತಿಗೆ ನಾನು ಒಪ್ಪೋದಲ್ಲ, ವೈಯಕ್ತಿಕವಾಗಿಯೂ ನಾನು ಒಪ್ಪಲ್ಲ. ಸಂಡೂರು 20 ವರ್ಷಗಳ ಇರ್ತಕ್ಕಂಥ ಪರಿಸ್ಥಿತಿ, ಈಗಿರ್ತಕ್ಕಂಥ ಪರಿಸ್ಥಿತಿ ಭಾಳ ವ್ಯತ್ಯಾಸ, ಜಗಜಾಂತ ವ್ಯತ್ಯಾಸ ಆಗಿದೆ. ಸಾಕಷ್ಟು ಡೆವಲಪ್ ಆಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು, ಸಾರಿಗೆ ವ್ಯವಸ್ಥೆಯಲ್ಲಿರ್ಬೋದು, ಕುಡಿಯೋ ನೀರಿನ ವಿಚಾರದಲ್ಲಿರ್ಬೋದು ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಸಂಡೂರು ತಾಲೂಕು. ಇವತ್ತು ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡ್ಕೊಂಡಾಗ ನಮ್ಮ ತಾಲೂಕಿಗೆ ತುಕಾರಾಮಣ್ಣ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ರಸ್ತೆಗಳಿರ್ಬೋದು, ಕುಡಿಯೋ ನೀರಿರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಎಲ್ಲ ರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಅವರು BJP ಅವರು 1 by 1 ಏನು ಆಗಿಲ್ಲ ಅಂತಕ್ಕಂಥದ್ದು ಏನಾನ ಪಟ್ಟಿ ಇಟ್ಕೊಂಬಂದರೆ ನಾವು ಅದಕ್ಕೆ ಏನು ಪಟ್ಟಿ ಅವ್ರಿಗೆ ಏನು ಆನ್ಸರ್ ಕೊಡ್ಬೇಕಂತಕ್ಕಂಥದ್ದು ಎಲ್ಲ ನಮ್ಮ ಕಡೆ ಮಾಹಿತಿ ಇದೆ. ಅದ್ರ ಬಗ್ಗೆ ನಾವು ಬೇಕಾದ್ರೆ ಅವ್ರು BJP ಅವರು ಯಾವ ಹಂತದಲ್ಲಿ ಬರಲಿ ಅವ್ರಿಗೆ ಉತ್ತರ ಕೊಡ್ತಕ್ಕಂಥ ಒಂದು ಶಕ್ತಿ ಕಾಂಗ್ರೆಸ್ಗಿದೆ. ಕಾಂಗ್ರೆಸ್ ಪಕ್ಷ ಇಲ್ಲಿ ಭದ್ರಕೋಟೆ. ಸಂತೋಷ್ ಲಾಡ್ ಸಾಹೇಬರು ಮತ್ತು ತುಕಾರಾಮಣ್ಣ ಅವರು ಒಳ್ಳೆ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನನಗೆ ಟಿಕೆಟ್ ಸಿಕ್ಕರೂ ಕೂಡ ಕಾಂಗ್ರೆಸ್ ಪಕ್ಷ 100%, 100ಗೆ 200% ನಾವು ಗೆಲ್ಲಿತೀವಿ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಆ ಒಂದು ದೃಷ್ಟಿಯಿಂದ ನಮಗೆ ಭದ್ರಕೋಟೆಯನ್ನು ಉಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ನಮ್ಮ ಸಂಡೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಒಂದು ಮುಖಂಡರು ಮತ್ತು ಸೈನಿಕರಂತೆ ಕೆಲಸ ಮಾಡ್ತಕ್ಕಂಥ ಮುಖಂಡರು ನಮ್ಮ ಸಂಡೂರು ತಾಲೂಕಿನಲ್ಲಿದ್ದಾರೆ. ಆ ಒಂದು ದೃಷ್ಟಿಯಿಂದ ನಾವು ಗೆದ್ದೇ ಗೆಲ್ತೀವಿ. ಏನು ಒಂದು ಅವ್ರಿಗೆ ಏನೋ ಒಂದು ಆಶಾಭಾವನೆ ಇದೆ, ಏನೋ ಒಂದು ಅವರು ಕನಸು ಕಾಣ್ತಾ ಇದ್ದಾರೆ BJP ಅವರು ಅಂದರೆ, ಎಲ್ಲ ಒಂದು ಕಡೆ ಅವ್ರ ಕುಟುಂಬಕ್ಕೆ ಕೊಟ್ಟರೆ ಹಿನ್ನಡೆ ಆಗ್ತತೆ, ಅದು ಆಗುತ್ತೆ, ಇದಾಗುತ್ತೆ ಅಂತಕ್ಕಂಥದ್ದು ಅವರು ಕನಸು ಕಾಣ್ತಾ ಇದ್ದಾರೆ. ಕೊನೆಗೆ ಒಂದು ದಿನ ಕಾಂಗ್ರೆಸ್ನಲ್ಲಿ ಹೆಂಗಿದೆ ಅಂತಂದರೆ ಕೊನೆಯವರೆಗೆ ಏನೋ ಒಂದು ಇದಿರ್ತಾರೆ, ಮತ್ತು ಯಾವಾಗಾದರೆ ಪಾರ್ಟಿ ಟಿಕೆಟ್ ಕೊಟ್ಟ ಮೇಲೆ ಅನಿವಾರ್ಯಪ್ಪ ನಾವು ಪಕ್ಷದಾಗಿದ್ದೀವಿ, ಮತ್ತು ಯಾರಿಗೆ ಕೊಟ್ಟರು ಮಾಡ್ಬೇಕಂತಕ್ಕಂಥ ಒಂದು ನಿರ್ಧಾರ ಮೊದಲಿಂದ ಕಾಂಗ್ರೆಸ್ ಪಕ್ಷದಲ್ಲಿದೆ. ಆ ಒಂದು ದೃಷ್ಟಿಯಿಂದನೇ ಇಲ್ಲಿ ಪ್ರತಿ ಸಾರಿ ಗೆದ್ದುಕೊಂತ ಬಂದಿದ್ದೀವಿ. ಇಲ್ಲಿ ಪರ್ಯಾಯ ನಾಯಕರು ಯಾರಿಲ್ಲ ಸರ್. ಒಂದು ಇಲ್ಲಿ ಸಂತೋಷ್ ಲಾಡ್ ಸಾಹೇಬ್ರೆ ಹೈಕಮಾಂಡ್ ಸಂಡೂರು ತಾಲೂಕಿಗೆ, ತುಕಾರಾಮಣ್ಣ ಅವರು. ಹಂಗಾಗಿ ಇಲ್ಲಿ ಗುಂಪುಗಾರಿಕೆಗಳು ಅನ್ನೋದಿಲ್ಲ, ಗುಂಪುಗಾರಿಕೆಗಳಿಗೆ ಅವಕಾಶನೇ ಇಲ್ಲ. ಇವತ್ತು ನಾನು ಮಾಡ್ತಕ್ಕಂಥದ್ದು ಕೂಡ ಗುಂಪುಗಾರಿಕೆ ಅಲ್ಲ, ಇದು ನನ್ನ ಹಕ್ಕು ಅಂತಂದೇಳಿ ನಾನು ಕೇಳ್ತಾ ಇದ್ದೀನಿ. ಅವ್ರು ಯಾರಾದರೂ BJP ಅವರು ಲಕ್ಷ್ಮಣ ಟಿಕೆಟ್ ಕೇಳ್ತಾನೆ, ಗುಂಪುಗಾರಿಕೆ ಆಗುತ್ತೆ, ನಮಗೆ ಅನುಕೂಲ ಆಗ್ತದೆ ಅಂತಂದರೆ ಅದು ತಪ್ಪು. ನಾವು ಖಂಡಿತವಾಗಿ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಖಂಡಿತವಾಗಲೂ ನಾವು ಅದನ್ನು ಉಳಿಸ್ಕೊಳ್ಳೋಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಜೊತೆಗೆ ಅವರು ಏನು ಕನಸು ಕಾಣ್ತಾ ಇದ್ದಾರೆ BJP ಅವರು, ಅವರಲ್ಲೇ ಸರಿ ಇಲ್ಲ. ಫಸ್ಟ್ ಅವ್ರದ್ದೇ ಆಂಜನೇಯ ಬಾಲ ಬೆಳೆದಂಗೆ ಆಕಾಂಕ್ಷಿಗಳು ಪಟ್ಟಿ, ಅವರದಲ್ಲಿರ್ತಕ್ಕಂಥ ಅಸಮಾಧಾನಗಳು ಸಾಕಷ್ಟು ಇದ್ದಾವೆ. ಅವರು ಆಗಲು ಕನಸು ಕಾಣ್ತಾರಂದ್ರೆ ನನಗೆ ಅರ್ಥ ಇಲ್ಲ. ನನಗೆ ಅವರು ಗೆಲ್ತೀವಿ ಅಂತಕ್ಕಂಥದ್ದು ಯಾವುದೇ ಅವರು ಇದನ್ನು ನಮಗೆ ಕಾಣ್ತಾ ಇಲ್ಲ. ಸರಿ ಸರ್, ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಒಂದು ಬಹು ನಿರೀಕ್ಷಿತವಾಗಿ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಣ ವ್ಯವಸ್ಥೆ ತಂದಿಲ್ಲ, ಇಲ್ಲಿ 100 ಬೆಡ್
ಚಿಕಿತ್ಸೆ ವ್ಯವಸ್ಥೆ ತೊಗೊಂಬಂದಿಲ್ಲ, ಒಂದು ಬ್ಲಡ್ ಬ್ಯಾಂಕ್ ಇಲ್ಲ, ಒಂದು ಸ್ಕ್ಯಾನಿಂಗ್ ಸೆಂಟ್ರ್ ಇಲ್ಲ, ರಸ್ತೆ ಒಂದು ಅಗಲೀಕರಣ ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಸರ್, ಈಗ ಕಳೆದ 20 ವರ್ಷದಲ್ಲಿ ಒನ್ ಟರ್ಮ್ BJP ಫಸ್ಟ್ ಟೈಮ್ BJP ಸರ್ಕಾರ ಇತ್ತು. ಹೌದು, 2008ರಿಂದ 2013ವರೆಗೆ. ಆ ಸಂದರ್ಭದಲ್ಲಿ ತುಕಾರಾಮಣ್ಣವ್ರಿಗೆ ಹೆಚ್ಚಿನ ಅನುದಾನ ತರ್ತಕ್ಕಂಥದ್ದಾಗಲಿ, ಹೆಚ್ಚಿನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಫಸ್ಟ್ ಟರ್ಮ್ ಆಗಲಿಲ್ಲ. ಸೆಕೆಂಡ್ ಟರ್ಮ್ನಲ್ಲಿ ಅವರು ಸಾಕಷ್ಟು ನಮ್ಮ ಸರ್ಕಾರ ಬಂತು 2013ರಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಅವರು ಸಿದ್ದರಾಮಯ್ಯ ಸಾಹೇಬರು CM ಇದ್ದಾಗ ಸಾಕಷ್ಟು ಅನುದಾನವನ್ನು ತಂದು ನಮ್ಮ ಸಂಡೂರು ತಾಲೂಕು ಡೆವಲಪ್ ಮಾಡಿದ್ದಾರೆ. 2018 ನಂತರ ಅವರಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಕೇವಲ 6 ತಿಂಗಳು ಮಾತ್ರಕ್ಕೆ ಅವರಿಗೆ ಸಚಿವ ಸ್ಥಾನ ಸಿಕ್ತು. ಆ ಸಿಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅವರು 6 ತಿಂಗಳಲ್ಲೇ ಅವರು ಏನು ಸಾಧ್ಯ ಆಗ್ತದೆ ಅದೆಲ್ಲ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಗೆ ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತೇನು 100 ಬೆಡ್ ಹಾಸ್ಪಿಟ್ಲ್ ಆಗಬೇಕಾಗಿತ್ತು, ಆರೋಗ್ಯ ಸಮಸ್ಯೆ ಇವತ್ತು ನಿಜ ಇಲ್ಲ ಅಂತಲ್ಲ. ಇವತ್ತು ಇಲ್ಲಿ ಸಂಡೂರ್ದು ಏನಾಗಿಬಿಟ್ಟಿದೆ, ಮೈನಿಂಗ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಸರ್ಕಾರಿ ಭೂಮಿಗಳಾಗಲಿ ಅಥವಾ ಬೇರೆ ಜಲ್ದಿ ನಮಗೆ ಲಭ್ಯ ಇಲ್ಲ. ಇವತ್ತು ಕೋಟಿಗಟ್ಟಲೆ, ಒಂದೊಂದು ಎಕರೆ ಕೋಟಿಗಟ್ಟಲೆ ಬಾಳ್ತಕ್ಕಂಥ ಭೂಮಿಗಳು ಇವತ್ತು ಒಂದು 10 ಎಕರೆ, ಕನಿಷ್ಠ ಒಂದು 10-12 ಎಕರೆ, 15 ಎಕರೆ ಬೇಕು, 20 ಎಕರೆ ಬೇಕು. ಇಲ್ಲಿ 20 ಎಕರೆ ಭೂಮಿ ಲಭ್ಯ ಇವತ್ತು ಎಲ್ಲ ಹುಡುಕಿದ್ದಾರೆ. 100 ಬೆಡ್ ಹಾಸ್ಪಿಟ್ಲು ಇನ್ನು ಕೆಲವು ತಿಂಗಳ ನಂತರ, ಈ ಚುನಾವಣೆ ನಂತರ ಭೂಮಿ ಪೂಜೆನೂ ಆಗುತ್ತೆ, 100 ಬೆಡ್ ಹಾಸ್ಪಿಟ್ಲೂ ಆಗ್ತದೆ. ಏನು ಆರೋಗ್ಯಕ್ಕೆ ಬೇಕಾಗತಕ್ಕಂಥ ಏನು ಫೆಸಿಲಿಟಿಗಳೇನಿದಾವಲ್ಲ ಅವೆಲ್ಲವೂ 100% ಮುಂದಿನ ನಿರ್ಮಾಣದಲ್ಲಿ ಆಗುತ್ತೆ. ಅವರು BJP ಅವರು ಆರೋಗ್ಯ ಇವತ್ತು ಹಾಸ್ಪಿಟ್ಲೇ ನೋಡೋಂಥ ಪರಿಸ್ಥಿತಿ ಇದ್ದಿಲ್ಲ ಹಿಂದೆ. ಇವತ್ತು ಹಾಸ್ಪಿಟ್ಲ್ ಸಾಕಷ್ಟು ತುಕಾರಾಮಣ್ಣವ್ರು ಕೆಲಸ ಮಾಡಿದ್ದಾರೆ. ಏನೇನು ಉಪಕರಣಗಳು ಬೇಕು, ಆಸ್ಪತ್ರೆಗೆ ಬೇಕಾಗತಕ್ಕಂಥ ಸೌಲಭ್ಯ ಏನು ಬೇಕು, ಡಾಕ್ಟರ್ಸ್ನ ಕರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಕೂಡ ಅವರು ಮಾಡಿದ್ದಾರೆ. ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ಅದ್ರ ಜೊತೆಗೆ ಶಿಕ್ಷಣದ ವ್ಯವಸ್ಥೆಯನ್ನು ಭಾಳಷ್ಟು ಸುಧಾರಣೆ ಆಗಿದೆ. ಸಂತೋಷ್ ಲಾಡ್ ಸಾಹೇಬರು 6 ಕಡೆ ಮೊರಾರ್ಜಿ ದೇಸಾಯಿ ಶಾಲೆಗಳು ತಂದ ನಂತರ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವರು ಸುಮಾರು ನಮ್ಮ ಸಂಡೂರು ತಾಲೂಕಿನಲ್ಲಿ ಹೈಸ್ಕೂಲ್ಗಳು ತರತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಮತ್ತು ಇವತ್ತು ಇಲ್ಲಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಕಾಲೇಜುಗಳದ್ದು ಕೊರತೆ ಇತ್ತು, ಈಗ ಅಪ್ಗ್ರೇಡ್ ಆಗಿದ್ದಾವೆ. ಭಾಳಷ್ಟು ಕಾಲೇಜುಗಳು ಸರ್ಕಾರಿ ಕಾಲೇಜುಗಳು ಮಾಡಿದ್ದಾರೆ, ITI ಕಾಲೇಜ್ ಮಾಡಿದ್ದಾರೆ. ಮೊದಲೆಲ್ಲ ಪ್ರೈವೇಟ್ ಕಾಲೇಜುಗಳಿಗೆ ಹೋಗ್ಬೇಕಾಗಿತ್ತು, ಇಲ್ಲ ಬಳ್ಳಾರಿಗೆ ಹೋಗ್ಬೇಕಾಗಿತ್ತು, ಇಲ್ಲ ಹೊಸಪೇಟೆಗೆ ಹೋಗ್ಬೇಕಾಗಿತ್ತು, ಇಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಸರ್ಕಾರಿ ಎಲ್ಲ ರೀತಿಯಿಂದ ಸೌಲಭ್ಯಗಳಾಗಿದ್ದಾವೆ, ಕ್ರೀಡಾಂಗಣ ಆಗಿದೆ, ಸಾಕಷ್ಟು ಅಭಿವೃದ್ಧಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಗಿರುತ್ತೆ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ಸರಿ ಸರ್, ಈ ಉಪಚುನಾವಣೆಯಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ, ತಾವು ಕೀರ್ತಿ ಪತಾಕಿ ಕಾಂಗ್ರೆಸ್ದ ಇಲ್ಲಿ ಮತ್ತೆ ಹಾರಿಸಿದರೆ ಈ ಕ್ಷೇತ್ರ ತುಕಾರಾಮ್ ಅವರ MP ಸಪೋರ್ಟು ಮತ್ತು ನಿಮ್ಮ ನಿಮ್ಮ ಸಚಿವರ ಬೆಂಬಲದಿಂದ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಗೆ ಯಾವ್ಯಾವ ಪಾತ್ರ ವಹಿಸಬಹುದು? ಸಂತೋಷ್ ಲಾಡ್ ಸಾಹೇಬರು, ತುಕಾರಾಮಣ್ಣವರು ನಮಗೆ ಒಂದು ಹೈಕಮಾಂಡ್ ಆಗಿ ನಮಗೇನಾದರೂ ಟಿಕೆಟು ಸಿಕ್ಕರೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಬೇರೆ ಎಲ್ಲ ರಂಗದಲ್ಲಿ ಇವತ್ತು ಹಳ್ಳಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ, ಅಲ್ಲೆಲ್ಲ 108 ಇದು ಕೊಡ್ತಕ್ಕಂಥದ್ದಾಗಿರಲಿ, ಮತ್ತು ಬೇರೆ ಹೆಚ್ಚಿನ ಚಿಕಿತ್ಸೆ ಒಂದು 10 ಬೆಡ್, 15 ಬೆಡ್, 20 ಬೆಡ್ ಹಳ್ಳಿ ಭಾಗದಲ್ಲಿ ಹೆಚ್ಚು ಅದನ್ನು, ಯಾಕಂದರೆ ನಾವು ಹೆರಿಗೆ ತೊಂದರೆ ಆಗ್ತಕ್ಕಂಥವು ನೋಡಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನಿದಾವಲ್ಲ, ಈ ಕಿರು ಇರ್ತಕ್ಕಂಥವನು ಕೆಲವು ಪ್ರತಿ 6 ಕಿಲೋಮೀಟ್ರಿಗೆ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ ಅಂತೆ ಒಂದು ಸರ್ಕಾರ ಗಮನಕ್ಕೆ ತಂದು ಪ್ರತಿ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತರತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಮಾಡಬೇಕು. ಅದ್ರ ಜೊತೆಗೆ ಡಾಕ್ಟರ್ಸನ್ನ ಕೊಡ್ಬೇಕು. ಬರೀ ನಮಗೆ ಆಸ್ಪತ್ರೆಗಳಾದರೆ ಉಪಯೋಗ ಇಲ್ಲ, ಅದ್ರ ಜೊತೆಗೆ ಟೆಕ್ನಿಷಿಯನ್ಸು, ಡಾಕ್ಟರ್ಸ್ನ ನಾವು ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ. ಇನ್ನೂ ಸ್ವಲ್ಪ ಸಾರಿಗೆ ಸಂಪರ್ಕ ಕೆಲವು ಕಡೆ 1-2 ಕಡೆ ಸ್ವಲ್ಪ ಇದೆ, ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ. ಅದರ ಜೊತೆಗೆ ಇವತ್ತೇನು ಬೇರೆ ತಾಲೂಕುಗಳಲ್ಲಿ ಜಗಳೂರು, ಕೂಡ್ಲಿಗೆ ಭಾಗದಲ್ಲಿ ಇವತ್ತು ನಮ್ಮದೆಲ್ಲ ಮಳೆ ಆಶ್ರಿತ ತಾಲೂಕು, ಕೆಲವು ಭಾಗದಲ್ಲಿ ಸಂಡೂರು ಏನು ಇಲ್ಲಿ ಅರಣ್ಯ ಪ್ರದೇಶ, ದಟ್ಟವಾಗಿ ಗುಡ್ಡ ಬೆಟ್ಟಗಳಿರೋದ್ರಿಂದ ಸ್ವಲ್ಪ ಇಲ್ಲಿ ಒಂದಿಷ್ಟು ಮಳೆ ಬರ್ತಾ ಇದೆ. ನಮಗೆ ಈಗಲೂ ಬಿತ್ತಿರೋ ಬೆಳೆ
ಒಣಗ್ತಾ ಇದೆ ಪೈರೆಲ್ಲ, ಮಳೆ ಇಲ್ಲ. ಬೇರೆ ಕಡೆ ಎಲ್ಲ ಸಾಕಷ್ಟು ಮಳೆ ಆದರೂ ಇಲ್ಲಿ ನಮ್ಮ ಕಡೆಗೆ ಮಳೆ ಇಲ್ಲ. ಇವತ್ತು ಅಲ್ಲಿ ಅಂತರ್ಜಲ ಎಲ್ಲ ಕುಸಿತಿದೆ. ಇವತ್ತು ಕೂಡ್ಲಿಗಿ, ಜಗಳೂರು ಈ ಭಾಗದಲ್ಲಿ ಕೆರೆ ತುಂಬಿಸ್ತಕ್ಕಂಥ ಒಂದು ಯೋಜನೆಯನ್ನು ಆ ಕಡೆ ಎಲ್ಲ ಮಾಡಿದ್ದಾರೆ. ಸಾಕಷ್ಟು ಬಾರಿ ತುಕಾರಾಮಣ್ಣವ್ರ ಗಮನಕ್ಕೂ ಇದನ್ನು ತಂದಿದ್ದೀವಿ. ಮುಂದೆ ದೇವ್ರು ಏನಾದರೂ ನಮಗೆ ಒಂದು ಅವಕಾಶ ಸಿಕ್ಕರೆ, ಲಾಸ್ಟ್ ಸರ್ಕಾರ ಇದ್ದಾಗ ಅದನ್ನು DPR ಮಾಡಲಿಕ್ಕೆ, ಡೀಟೇಲ್ ಇದು ಸರ್ವೆ ಮಾಡಲಿಕ್ಕೆ ಅದಕ್ಕೆ ಒಂದಿಷ್ಟು ದುಡ್ಡನ್ನೂ ಇಟ್ಟಿದ್ದರು. ಅದನ್ನು ಮುಂದುವರೆದ ಭಾಗವಾಗಿ ಅದನ್ನು ಸರ್ವೆ ಮಾಡಿಸಿ ಒಂದು ಏನು ಸಂಡೂರು ತಾಲೂಕಿಗೆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಒಂದು ಯೋಜನೆಯನ್ನು ನಾನು ಕೈ ಎತ್ಕೋಬೇಕಂತಕ್ಕಂಥ ಒಂದು ನನ್ನ ಸ್ವೇಚ್ಛೆ. ಅದು ನಾನು ಮುಂದಿನ ದಿನಮಾನದಲ್ಲಿ ದೇವರು ನಮಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ಅದನ್ನು ಕೈಗೆತ್ತಿಕೊಳ್ತಕ್ಕಂಥ ಒಂದು ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಅದರ ಜೊತೆಗೆ ಸಾರಿಗೆ, ವಿದ್ಯುತ್ತು ಮತ್ತು ಮೂಲಭೂತ ಸೌಕರ್ಯಗಳು ಜನರಿಗೆ ಏನು ನೀಡ್ ಬೇಸಿಸ್ ಏನಿದೆ ಅದನ್ನು ನಾವು ಕ್ಷೇತ್ರಕ್ಕೆ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀವಿ. ಇವತ್ತೇನು ತುಕಾರಾಮಣ್ಣವರು ಮತ್ತು ಸಂತೋಷ್ ಲಾಡ್ ಸಾಹೇಬರು ಏನು ನಮ್ಮ ಸಂಡೂರಿನ ಒಂದು ಕಾನ್ಸೆಪ್ಟು, ಕನಸು ಏನಿತ್ತು ಅವ್ರದ್ದು, ಆ ಕನಸಿನ ಇನ್ನೂ ಏನು ಉಳಿದಿರ್ತಕ್ಕಂಥ ಭಾಗ ಏನೇನು ಕೆಲಸಗಳು ಉಳಿದಿದ್ದಾವೆ ಅದನ್ನು ಕನಸನ್ನು ನನಸು ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತಂತೇಳಿ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ನಿಮ್ಮ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಅವರಿಗೆ ಮತ್ತು ನಿಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಮತ್ತು ಈ ಕ್ಷೇತ್ರದ ನಿಮ್ಮನ್ನು ಪ್ರೀತಿಸುವ, ನಿಮ್ಮ ಅಣ್ಣವರಿಗೆ ಪ್ರೀತಿಸುವ, ನಿಮ್ಮ ಗುರುಗಳನ್ನು ಗೌರವಿಸುವ ಪ್ರತಿಯೊಂದು ಮತ ಬಾಂಧವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಂಡೂರಿನ ಮಹಾಜನತೆಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಇವತ್ತು ಸಂತೋಷ್ ಲಾಡ್ ಸಾಹೇಬರು, ತುಕಾರಾಮಣ್ಣವರು ಅವರ ಭರವಸೆಯಂತೆ ಅವ್ರು ನಮಗೇನಾದರೂ ಅವಕಾಶ ಮಾಡಿಕೊಟ್ರೆ ಅವರಿಗೆ ಯಾವುದೇ ರೀತಿ ಈ ತಾಲೂಕಿನ ಜನರ ಏನು ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಅವರಿಗೆ ಧಕ್ಕೆ ಆಗದೇನೆ, ತುಕಾರಾಮಣ್ಣವ್ರು ಯಾವ ರೀತಿ ಪ್ರಾಮಾಣಿಕ ಒಂದು ವಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ಸಂತೋಷ್ ಲಾಡ್ ಸಾಹೇಬರಿಗೆ, ತುಕಾರಾಮಣ್ಣವ್ರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ತರದೇ ಇಡೀ ಕ್ಷೇತ್ರದ ಮತದಾರರಿಗೆ ಯಾವುದೇ ಕಪ್ಪು ಚುಕ್ಕೆ ಆಗದೇ ನಿಷ್ಪಕ್ಷಪಾತವಾಗಿ ಜನರ ಸೇವೆ, ಜನಾರ್ದನ ಸೇವೆ ಅಂತಂತೇಳಿ ನಾನು ಖಂಡಿತವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ದುಡಿತೀನಿ ಅಂತಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ತುಮಟಿ ಲಕ್ಷ್ಮಣ್ ಅವರೇ, ನಿಮ್ಮ ಉತ್ಸಾಹ, ನಿಮ್ಮ ಮುಗ್ಧ ಮಾತುಗಳು ಮತ್ತು ಮಾತುಗಳನ್ನು ಎಷ್ಟು ಮುದವಾಗಿ, ಎಷ್ಟು ಸಣ್ಣವಾಗಿ ಬರ್ತಾ ಇದೆ, ಆ ಮಾತಿನಲ್ಲಿ ಕಿಚ್ಚಿದೆ, ಆ ಮಾತಿನಲ್ಲಿ ಗೌರವ ಇದೆ, ಆ ಮಾತಿನಲ್ಲಿ ಸಂಸದರು ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಸಚಿವರ ಮಾರ್ಗದರ್ಶನದ ಮೇಲೆ ಈ ಕ್ಷೇತ್ರದಲ್ಲಿ ನಾನು ಮುಂದೆ ಒರೆಸುತ್ತಾ ಹೋಗ್ತೇನೆ. ಈ ಕ್ಷೇತ್ರದಲ್ಲಿ ನಮ್ಮ ಹಿರೋಜಿನಿ ಲಾಡ್ ಅವರು ಮಾಡಿರ್ತಕ್ಕಂಥ ಅವಾಗಿನ ಸಾಧನೆ, ಅವರ ಪುತ್ರನಾಗಿ ಮಾಡಿರ್ತಕ್ಕಂಥ ಸಂತೋಷ್ ಲಾಡ್ ಅವರ JDS ಪಕ್ಷದ ಸಾಧನೆ, ಅವರ ಬೆಂಬಲದಿಂದ ಹಿರೋಜಿನಿ ಲಾಡ್ ಅವರು ಸಂತೋಷ್ ಲಾಡ್ ಅವರ ಬೆಂಬಲದಿಂದ 16 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ತುಕಾರಾಮ್ ಅವರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ನಾನು ಅವಕಾಶ ಸಿಕ್ಕರೆ ನನಗೆ ಅವರಿಗಿಂತ ಹೆಚ್ಚಿನ ರೀತಿಯಲ್ಲಿ, ಹೆಚ್ಚಿನ ಬೆಂಬಲದಿಂದ ನಾನು ಕೆಲಸ ಮಾಡುತ್ತೇನೆ ಅಂತೇಳಿ ಈ ಕ್ಷೇತ್ರದ ಪ್ರಜ್ಞಾವಂತ ಮತ್ತು ಈ ಕ್ಷೇತ್ರದ ನಿಮ್ಮನ್ನು ಪ್ರೀತಿಸುವ, ಗೌರವಿಸುವ ಮತ್ತು ನಿಮ್ಮನ್ನು ಗೌರವದಿಂದ ಕಾಣುವ ಮತ ಬಾಂಧವರಿಗೆ ಇದಿಷ್ಟು ಮಾಹಿತಿಯನ್ನು ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಪ್ರತಿ ಮನೆಗೆ, ಪ್ರತಿಯೊಂದು ಯುವಕರಿಗೆ, ಪ್ರತಿಯೊಂದು ಯುವತಿಯರಿಗೆ ಮತ್ತು ಪ್ರತಿಯೊಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ರೀಚ್ ಆಗುವಂಥ ಮಾತುಗಳಂತ ಏನು ನಮ್ಮ ಮಾಧ್ಯಮ ಮುಖಾಂತರ ಹಂಚಿಕೊಂಡ್ರಿ. ತುಂಬ ಧನ್ಯವಾದಗಳು, ನಮಸ್ತೆ. ಆದಷ್ಟು ಬೇಗ ಆ ಅವಕಾಶ ಕಲ್ಪಿಸಿ ಬರಲಿ. 2ನೇ ಬಾರಿಗೆ ನಾನು ನಿಮ್ಮನ್ನು ಭೇಟಿ ಆಗೋಕ್ಕಿಂತ ಮುಂಚೆ ನೀವು ಶಾಸಕರ ಆದ ನಂತರ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳುತ್ತಾ ಈ ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್. ವೀಕ್ಷಕರೇ, ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸಂಡೂರು ವಿಧಾನಸಭಾ ಕ್ಷೇತ್ರದ ತುಮಟಿ ಲಕ್ಷ್ಮಣ್ ಅವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದು ಸೈನಿಕನಾಗಿ ಕೆಲಸ ಮಾಡುತ್ತಾ ಈ ಕ್ಷೇತ್ರಕ್ಕೆ
ಅನೇಕ ರೀತಿಯ ಡೆವಲಪ್ಮೆಂಟ್ ಹಾದಿ ಮತ್ತು ಈ ಕ್ಷೇತ್ರದಲ್ಲಿ ಬರಬೇಕಾಗಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ತುಕಾರಾಮ್ ಅವ್ರ ಜೊತೆ ಮತ್ತು ಸಂತೋಷ್ ಲಾಡ್ ಅವ್ರ ಜೊತೆ ಅವರು ಯಾವ ಕೆಲಸಗಳನ್ನು ಹೇಳ್ತಾರೆ ಮತದಾರರ ಬಗ್ಗೆ ಆ ಕೆಲಸ ಮಾಡೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಲಕ್ಷ್ಮಣ್ ಅವರು. ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ನನಗೆ ಅವಕಾಶ ಸಂತೋಷ್ ಲಾಡ್ ಅವರಾಗಿರಲಿ ತುಕಾರಾಮ್ ಅಣ್ಣ ಅವರಾಗಿರಲಿ ಅವಕಾಶ ಮಾಡಿಕೊಟ್ರೆ ಇಲ್ಲಿ ಕಾಂಗ್ರೆಸ್ ಮತ್ತೆ ಗೆಲುವು ಖಚಿತ, ಭಾರತೀಯ ಜನತಾ ಪಕ್ಷ ಸೋಲು ನಿಶ್ಚಿತ. ಇದಷ್ಟು ವಿಚಾರವನ್ನು ತಿಳಿಸಿರ್ತಕ್ಕಂಥ ತುಮಟಿ ಲಕ್ಷ್ಮಣ್ ಅವ್ರ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.